ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ ಕಡುಬು ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ರೇಷನ್ ಅಕ್ಕಿಯನ್ನು ತೊಳೆದು ಬಿಸಿಲಿನಲ್ಲಿ ಒಣಗಾಕಿ ಮಿಕ್ಸಿಯಲ್ಲಿ ತರಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಅಕ್ಕಿ ತರಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಕಡುಬಿಗೆ. ಹಾಗೆ ಒಂದು ಅರ್ಧ ಕಪ್ಪು ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇವಾಗ ಇದಕ್ಕೆ ನಾನು 1.5 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅಕ್ಕಿ ತರಿಯನ್ನು ತಗೊಂಡಿದ್ದೀನಿ. ಈಗ 3 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ನೀರು ಹಾಕಬೇಕು. 1.5 ಕಪ್ಪಿಗೆ 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇದು ಇವಾಗ ನೀರನ್ನು ಕುದಿಯೋಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಅಕ್ಕಿಯನ್ನು ಈ ರೀತಿ ತರಿಯಾಗಿ ಮಾಡಿಟ್ಕೊಳ್ಬೇಕು. ಅಕ್ಕಿಯನ್ನು ನುಣ್ಣಗೆ ರುಬ್ಕೊಳ್ಬಾರ್ದು ನಾವು. ಬಿಸಿಲಿನಲ್ಲಿ ಒಣಗಾಕಿ ತೊಳೆದು ಒಣಗಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಯಾವಾಗ ಬೇಕೋ ಆವಾಗ ಸಿಂಪಲ್ ಬೇಗನೆ ಕಡುಬು ಮಾಡ್ಕೊಳ್ಬೋದು. ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಕೂಡ ಕುದೀತಾ ಇದೆ. ಇವಾಗ ನಾವು ಅಕ್ಕಿ ತರಿಯನ್ನು ಇದಕ್ಕೆ ಸೇರಿಸ್ಕೋಬೇಕು. ಅಕ್ಕಿ ತರಿಯನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳುವ. ತಿರುಗಿಸ್ತಾ ಇರಬೇಕು. ಇದು ತಳ ಹಿಡಿಯೋಕೆ ಬಿಡಬಾರ್ದು. ತಳ ಹಿಡಿಯುತ್ತೆ ಇದು ಇಲ್ಲಾಂದರೆ. ಈ ರೀತಿ ಎಲ್ಲ ತಿರುಗಿಸ್ಕೊಳ್ಬೇಕು. ಇವಾಗ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಹಾಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳುವ. ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿ. ಆರೋಗ್ಯಕರವಾಗಿರುತ್ತೆ ಇದು. ಯಾವುದೇ ರೀತಿಯಲ್ಲಿ ನಾವು ಆಯಿಲು ಯಾವುದನ್ನು ಹಾಕ್ತಾ ಇಲ್ಲ ಇದಕ್ಕೆ. ಹಾಗೆ ಹಬೆಯಲ್ಲೇ ಬೇಯಿಸ್ತಾ ಇರೋದ್ರಿಂದ ಇದು ತುಂಬ ಆರೋಗ್ಯಕರವಾದ ತಿಂಡಿ ಅಂತಲೇ ಹೇಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನೀರೆಲ್ಲ ಹೀರ್ಕೊಂಡು ಗಟ್ಟಿಯಾಗುತ್ತೆ. ಕಡುಬು ಮಾಡುವ ಹದಕ್ಕೆ ಬರುತ್ತೆ ಇದು ನೀರೆಲ್ಲ ಆರಿದ್ಮೇಲೆ. ಇವಾಗ ಆಗ್ತಾ ಇದೆ ನೋಡಿ. ಈ ರೀತಿ ಬರುತ್ತೆ. ಇದನ್ನು ಚೆನ್ನಾಗಿ ನಾವು ಸ್ಪೂನ್ನಲ್ಲಿ ಈ ರೀತಿ ಮಾಡಿಕೊಂಡ್ರೆ ಕಡುಬು ಮಾಡಲಿಕ್ಕೆ ನಮಗೆ ಈಸಿಯಾಗಿ ಆಗುತ್ತೆ. ಯಾವುದೇ ಗಂಟಿರಬಾರ್ದು. ನಾದ್ಕೋಬೇಕು ಈ ರೀತಿ. ಬಿಸಿ ಇರೋದ್ರಿಂದ ನಾವು ಸೌಟಲ್ಲೇ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು. ಕೈಯಲ್ಲಿ ಬಿಸಿ ಆಗುತ್ತೆ. ಈಗ ಕಡುಬಿಗೆ ಹಿಟ್ಟು ರೆಡಿಯಾಗಿದೆ. ನಾನು ಒಲೆ ಮೇಲೆ ಒಂದು ಇಡ್ಲಿ ಪಾತ್ರೆನ ಆವಾಗಲೇ ಇಟ್ಕೊಂಡಿದ್ದೇನೆ. ಇದು ನೀರು ಕೂಡ ಬಿಸಿಯಾಗಿದೆ. ಇವಾಗ ಇದನ್ನೆಲ್ಲ ಕಡುಬು ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ನಾವು. ಈ ರೀತಿ ಉಂಡೆ ಮಾಡಿಬಿಟ್ಟು ನೀವು ಯಾವ ಶೇಪನ್ನು ಕೊಟ್ಕೊಳ್ಬೋದು ಇದಕ್ಕೆ. ನಾನು ಉಂಡೆ ಕಡುಬು ಅದರಿಂದ ಉಂಡೆ ರೀತಿಯಲ್ಲಿ ಮಾಡಿದ್ದೀನಿ. ಇದನ್ನು ಒಲೆ ಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳುವ. ಬನ್ನಿ, ಇವಾಗ 10 ನಿಮಿಷ ಆಗಿದೆ. ಕಡುಬು ಬೆಂದಿದೆಯಾ ನೋಡೋಣ. ನೋಡಿ, ಕಡುಬು ಬೆಂದಿದೆ. ರೆಡಿಯಾಗಿದೆ ನಮ್ಮ ಕಡುಬು. ಸಿಂಪಲ್ ಆಗಿ ಬೆಳಗಿನ ಕಡುಬು ರೆಡಿಯಾಗಿದೆ. ನಾನಿಲ್ಲಿ ಸಾಂಬಾರು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಚಟ್ನಿ ಆದರೂ ಮಾಡ್ಕೊಳ್ಳಿ ಇದಕ್ಕೆ, ಇಲ್ಲ ಸಾಂಬಾರಾದರೂ ಆಗುತ್ತೆ. ಯಾವುದಾದ್ರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನೀವು ಮನೇಲೆ ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ.